ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ನನ್ನ ತಾಯಿನ ಬೆಳೆ ನನಗೇನು ಅಂತ ನನಗೆ ಗೊತ್ತು. ಇಷ್ಟು ಚಿಕ್ಕ ವಯಸ್ಸಿಂದ ನಮಗೆ ಸಾಕೊಂಡು ನಮಗೋಸ್ಕರ ಊರಲ್ಲಿರೋರೆಲ್ಲ ಎದುರಾಕೊಂಡು ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಹತ್ರ ಎಲ್ಲ ಮಾತು ಕೇಳ್ಕೊಂಡು ಏನು ಬಂದಿದೆ ಅದೆಲ್ಲ ಮಾಡೋದು. ಅಷ್ಟೆಲ್ಲ ಮಾಡಿಕೊಂಡು ತಂದೆ ಹೇಳ್ದಿರೋ ಮಕ್ಕಳನ್ನ ಸಾಕೊಂಡೆಲ್ಲ ಇರ್ತಾರಲ್ಲ ಅಂಥವ್ರು ಕೆಟ್ಟದಾಗಿ ಬೈಬೇಡಿ. ನನಗೆ ಕೋಪ ಬಂದಿದ್ದಕ್ಕೆ ನಾನು ರಿಯಾಕ್ಟ್ ಮಾಡ್ತಾರೋ, ನಿಮಗೆ ಅದು ಕಿರಿಕಿರಿ ಉಂಟಾಗ್ತಾ ಇರ್ಬೋದು, ಬಟ್ ನನಗೆ ಅದು ಕಿರಿಕಿರಿ ಉಂಟಾದರೂ ಪರವಾಗಿಲ್ಲ. ಎಲ್ಲರಿಗೂ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ತಾಯಿ ವಿಷಯಕ್ಕೆ ಬಂದರೆ ಮಾತ್ರ ನಾನು ನಿಜ ಮನುಷ್ಯನೇ ಅಲ್ಲ. ನಾನು ಸೀರಿಯಸ್ ಆಗಿ ಬದಲಾಗಬೇಕಾಗುತ್ತೆ. ಕಂಪ್ಲೇಂಟೇ ಕೊಡ್ತೀನಿ ನನ್ನ ತಾಯಿ ವಿಷಯಕ್ಕೆ ಯಾರಾದರೂ ಬಂದರೆ. ನನ್ನ ತಾಯಿ ವಿಷಯ ಕಂಪ್ಲೇಂಟ್, ನನ್ನ ತಾಯಿ ಕೆಟ್ಟ ಕಮೆಂಟ್ ಹಾಕಿದ್ರೆ ಅರ್ಹತೆ ಯೋಗ್ಯತೆ ಎರಡೂ ಇಲ್ಲ ನಿಮಗೆ, ಗೊತ್ತಾಯ್ತಾ? ಸಾಯಿಸಾಕ್ಬಿಡ್ತೀನಿ, ಯಾವನಾದ್ರೇನು ಯಾವಳಾದ್ರೇನು. ನನಗೆ ಎಲ್ಲಾನು ಎದುರಾಕೊಳ್ಳೋ ಜೀವ ನಂದು. ನಾನು ಎಲ್ಲಾನು ಎದುರಾಕೊಂತೀನಿ, ಫೇಸ್ ಮಾಡೋ ಕೆಪಾಸಿಟಿ ನನಗೂ ಇದೆ. ಆದರೆ ನನ್ನ ವಿಷಯ ಬಂದಾಗ ನಾನು ಕಿಂಚಿತನೂ ಎದುರಾಕೊಳ್ಳಲ್ಲ. ನನಗೇನೋದು ಅಂದಾಗ ನಾನು ಏನು ಎದುರಾಕೊಳ್ಳಲ್ಲ. ಅದೇ ನನ್ನ ತಾಯಿ ತಂದೆ ವಿಷಯ ಬಂದರೆ ಮಾತ್ರ ಸುಮ್ಮನೆ ಅಂತಿರಲ್ಲ. ಎಲ್ಲರಿಗೂ ಇದನ್ನ ವಾರ್ನಿಂಗ್ ಅಂತ ತಿಳ್ಕೊಳ್ಳಿ. ಯಾರೂ ಮಾತಾಡಿರಲ್ಲ. ಆಗಲೇ ಲೈವಲ್ಲಿ ಒಬ್ರು ಮಾತಾಡಿದ್ದಕ್ಕೆ ಇಷ್ಟೊಂದು ಮಾತಾಡ್ತಿರೋದು. ನನ್ನ ತಾಯಿ ವಿಷಯ ಬಂದರೆ ನಾನು ಸಾಯೋ ತಕ್ಕ ಹೋರಾಟ ಮಾಡ್ತೀನಿ. ನನ್ನ ತಾಯಿ ವಿಷಯಕ್ಕೆ ಬರಲೇಬಾರ್ದು. ನನಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸಾಕು ಬಿಡು ಸಾಕು ಅಂತಲ್ಲ, ಡವ್ ಸಾಕು ಅಂತ. ಯಾವ ಡವ್ ಮಾಡ್ತಾ ಇದ್ದೀನಿ ನಾನು? ವರುಣ ನಾಗು ಅಂತೇನೋ ಹೆಸರು ಇಟ್ಕೊಂಡು ಡವ್ ಯಾರಮ್ಮ ಮಾಡ್ತಿರೋದು? ನಿನ್ನ ತಾಯಿ ತಂದೆ ಬೈದ್ರೆ ನೀನು ಡವ್ ಮಾಡ್ತೀಯಾ? ಲೋಪ ಹಲ್ಕ ಹುಚ್ಚ ನನ್ನ ಮಗನೇ. ಇದು ಹುಡುಗನ ಗೊತ್ತಿಲ್ಲ, ಸರಿಯಾಗಿ ಬೈದಾಕ್ಬಿಡ್ತೀನಿ. ನನ್ನ ಹತ್ರ ಸಿಗಾಕೊಂಡು ಸಾಯ್ಬೇಡ. ಮತ್ತೆ ಕಂಪ್ಲೇಂಟ್ ಕೊಡೋ ಏಸಲ್ಲ ನಾನು. ನನ್ನ ತಂದೆ ತಾಯಿ ವಿಷಯ ಬಂದ್ಬಿಟ್ರೆ ಮಾತ್ರ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ತಂದೆ ತಾಯಿ ಇವನು ಯಾವನು ಹೇಳಿ ಸುಮ್ಮನೆ ಕಾಲ್ ಮಾಡಿಕೊಂಡು. ನನ್ನ ತಂದೆ ತಾಯಿ ವಿಷಯ ಬಂದ್ಬಿಟ್ರೆ ಮಾತ್ರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಯಾರಿಗೆ ಏನು ಮಾಡಿದ್ರು ಸಹಿಸಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತೇನೆ. ನನ್ನ ತಾಯಿ ವಿಷಯ ಮಾತಾಡಬೇಡಿ. ಇನ್ನೊಂದ್ಸತಿ ಇದೇನು ಫಸ್ಟ್ ಆ್ಯಂಡ್ ಲಾಸ್ಟು. ಇನ್ನೊಂದ್ಸತಿ ಲೈವ್ ಬಂದಾಗ ಯಾರಾದ್ರು ನನ್ನ ತಾಯಿ ಬಗ್ಗೆ ಮಾತಾಡಬೇಕು, ನಿಜ ಕಂಪ್ಲೇಂಟ್ ಕೊಡ್ತೀನಿ. ಆಗಿದ್ದಾಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ನನ್ನ ತಾಯಿ ಬಗ್ಗೆ ಬೈದರೆ ಆ ಐಡಿನ ಸ್ಕ್ರೀನ್ ಶಾಟ್ ತೆಗೆದು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ. ಸೀರಿಯಸ್ ಹೇಳ್ತಾ ಇದ್ದೀನಿ. ಆತ ಕೆಲಸ ನಾನು ಮಾಡಿಲ್ಲ ಅಂದರೆ ಪೊಲೀಸ್ ಅವ್ರು ರುಚಿ ತೋರಿಸ್ಬೇಕಾಗುತ್ತೆ. ಕಾನೂನು ಇರೋದು ಎಂತಕ್ಕೆ? ಕಾನೂನು ತೋರಿಸ್ತೀನಿ ನಾನು. ನಾನೇ ನಿಮ್ಮನ್ನ ಸಾಯಿಸೋಕೇನು ಬರಲ್ಲ. ಯಾರ ಹತ್ರ ಸಾಯಿಸ್ಬೇಕೋ ಅವ್ರ ಹತ್ರ ಸಾಯಿಸಿದ್ರೆ ನಿಮಗೆ ಬುದ್ಧಿ ಬರುತ್ತೆ. ತಾಯಿ ಬಗ್ಗೆ ಬೈಬೇಡಿ, ತಂದೆ ತಾಯಿ ಬಗ್ಗೆ ಯಾವತ್ತೂ ಮಾತಾಡಬೇಡಿ. ನಾನು ಆಗಲೇ ಖುಷಿಯಿಂದ ಲೈವ್ಗೆ ಬಂದೆ, ಎಂಟರ್ಟೈನ್ಮೆಂಟ್ ಮಾಡಿದೆ. ಮಧ್ಯದಲ್ಲಿ ಈ ಥರ ಹೇಳಿದಾಗ ನನಗೆ ಅಷ್ಟು ನೋವಾಗಲ್ಲ. ನಾನು ಸುಮ್ಮನೆ ನನ್ನ ಮೈಂಡು ಡೈವರ್ಟ್ ಮಾಡಿದ್ರಿ. ನನಗೂ ಬೇರೆ ಕೆಲಸಗಳಿರುತ್ತೆ. ನನ್ನ ಮನೆ ಕೆಲಸಗಳೆಲ್ಲ ಬಿಟ್ಬಿಟ್ಟು ನಿಮಗೋಸ್ಕರ ಬರ್ತೀನಿ ಅಂದರೆ ನೀವು ಕೊಡ್ತಾರ ಬಹುಮಾನಗಳೇನು? ನನ್ನ ತಾಯಿ ಬಗ್ಗೆ ಬಂದು ಬೈಯೋದು, ನನ್ನ ಮೈಂಡು ಡೈವರ್ಟ್ ಮಾಡೋದು. ಇಸೋಕೆ ಬಿಡಿ, ಯಾರೂ ಬೇಜಾರಾಗಬೇಡಿ. ಬಟ್ ನಾನು ಒಂದು ವಿಷಯ ಹೇಳ್ತೇನೆ. ನನ್ನ ತಾಯಿ ಬಗ್ಗೆ ಬೈದಿದ್ದಕ್ಕೆ ಇಷ್ಟೊಂದು ನಾನು ಟ್ರಿಗರ್ ಆಗ್ತಿರೋದು. ನನ್ನ ಬಗ್ಗೆ ಮಾತಾಡಿದಿದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತಿದ್ದೆ, ಸಾಯ್ಲಿ ಬಿಡು ಅಂತೇಳಿ. ನನ್ನ ತಾಯಿ ಬಗ್ಗೆ ಮಾತಾಡಿದ್ದಕ್ಕೆ ಇಷ್ಟೊಂದು ಟ್ರಿಗರ್ ಆಗಿದ್ದೀರಿ. ಯಾರೂ ಬೇಜಾರಾಗಬೇಡಿ. ನಿಮ್ಗೆ ಯಾರಿಗೂ ಬೈತಾ ಇಲ್ಲ, ಇಲ್ಲಿ ಬೈಯೋರು ಬೈತಾ ಇದ್ದೀನಿ ಅಷ್ಟೇ. ಪ್ರೀತು ಗೌಡ ಅಂತ ಯಾರೋ ಇದಾರಲ್ಲ, ಈ ಲೌಡಾನಿಗೆ ಬರೀ ನಗು ಬರ್ತಿದೆ ಅನ್ಸುತ್ತೆ. ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ ನಗು ಬರುತ್ತಾ ನಿಮಗೆ? ಸಾಕು ಅಕ್ಕ ಬಿಡಿ ಅಂತ ಹೇಳಿದ್ದೀರಾ. ಓಕೆ ಬಿಡಿ ಅಕ್ಕ, ಅಳಬೇಡಿ, ನಮಗೂ ಅಳು ಬರುತ್ತೆ. ಆ ಥರ ಅಲ್ಲ, ಬಟ್ ಬೇಜಾರಾಯ್ತು ಅಷ್ಟೇ. ಅಕ್ಕ ಸಾಕು ಬಿಡಿ, ಕೇಳೋಕ್ಕೆ ಆಗ್ತಾ ಇಲ್ಲ. ಕೇಳೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಅಮ್ಮ, ಕೇಳಲೇಬೇಕು.
ತಪ್ಪು ಮಾಡಿದ್ಮೇಲೆ ಯಾರು ಏನೇ ಅಂದರೂ ಊಸ್ಕೊಳ್ಳೇಬೇಕು. ನೀತು ಗೌಡ 2 1 ಅಂತ ಹಾಕಿದಿರಲ್ಲ, ಯಾರು ನೆನಪಲ್ಲಿ ಇರೋಕ್ಕೆ ನನಗೆ ನಾನೇ ಬಿಟ್ಟಿಗೆ ಬಿದ್ದಿಲ್ಲ ಅಮ್ಮ. ಅದೇನೋ ಅಂತಾರ ಅತ್ತೆಗೊಂದು ಚಿಂತೆ ಅದೇ ಸೊಸೆಗೆ ಇನ್ನೇನೋ ಬಾಧೆ ಅಂತ, ಹಂಗೆ ನಿನಗೇನೋ ಬಾಧೆ ಇಲ್ಲಿ, ನೀನು ಯಾರನ್ನೋ ನೆನಪಲ್ಲಿ ಇರ್ಬೋದು ನೋಡು. ಬಿಡಿ ಕಿಪ್ಪಿ ಬೆಲ್ಗೆ ಯಾಕೆ ಅವರ ಬಿಡಿ ಕಿಪ್ಪಿ ಅವರ ಯಾಕೆ ಅವರ ಅಮ್ಮ ಯಾಕೆ ಬೈತಾ ಇದೆಯಾ? ಫೇಕ್ ಐ ಡಿ ಕಿಪ್ಪಿ ಕನ್ನಡ ತುಂಬ ಚೆನ್ನಾಗಿ. ಅಕ್ಕ ಸೂಪರ್ ಡಾರ್ಲಿಂಗ್ ಅಂತೆ, ಥ್ಯಾಂಕ್ ಯು. ಸೊ ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಂದ್ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನರೇ. ಮತ್ತು ಡೈಲಿ ಕಷ್ಟ ಆದ್ರೂ ಅಷ್ಟೇ, ಏನೇ ಆದರೂ ಅಷ್ಟೇ, ನಾನು ಏನೋ ವೀಡಿಯೋಗಳು ಮಾಡ್ತಾಯಿದ್ದೀನಿ ನೋಡಿ ಖುಷಿ ಪಡಿ. ನಿಮಗೋಸ್ಕರ ಯಾರು ಏನೋ ಅಂದರೂ ನಿಮಗೋಸ್ಕರ ಮಾಡೇ ಮಾಡ್ತೀನಿ. ಬಟ್ ನಮ್ಮನೇಲಿ ನನ್ನ ತಾಯಿ ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ವೀಡಿಯೋ ಮಾಡಲ್ಲ ಅಂತ ಅಂದ್ರೂ ನನ್ನ ತಾಯಿ ಮಾಡು ಅಂತಾರೆ. ಅವ್ರಿಗೋಸ್ಕರ ಆದರೂ ನಾನು ಮಾಡ್ತಾಯಿದ್ದೀನಿ. ನನ್ನ ತಾಯಿಗೋಸ್ಕರ ಆದರೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ವರಿ ಮಾಡ್ತಿದ್ರ? ವರಿ ಮಾಡೋದು ನನ್ನ ತಾಯಿ ಬಗ್ಗೆ ಮಾತಾಡಿದಾಗ ವರಿ ಮಾಡೇ ಮಾಡ್ತೀನಿ ನಾನು. ಓಕೆ ಜನರೇ ಅಂತ ಹೇಳಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಹೇಳು ಕಿಪ್ಪಿ. ಹಾಯ್ ಅಕ್ಕ, ಒಂದು ಸಾಂಗ್ ಹೇಳಿ, ನಮ್ಮ ಮೂಡ್ ಸರಿ ಹೋಗುತ್ತೆ. ಬರ್ತೀವಿ. ಹೌದು, ID ಕ್ರಿಯೇಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಯಾರಾದರೂ ಮುಖದಲ್ಲಿ ನಗು ತರಿಸಿ, ಒಳ್ಳೆ ಕೆಲಸ ಮಾಡಿ ಆಯಿತಾ. ಟ್ರೋಲರ್ಸ್ಗೂ ಅದೇ ಹೇಳ್ತಾ ಇದ್ದೀನಿ, ನೀವು ಟ್ರೋಲ್ ಮಾಡ್ತೀರಾ, ಒಳ್ಳೆ ರೀತಿ ಟ್ರೋಲ್ ಮಾಡ್ಕೊಂಡು ಒಳ್ಳೆ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ನಿನ್ನ ನೋಡಿ ನಗಬೇಕು. ಆ ಥರ ಯಾರಾದ್ರು ಕೆಟ್ಟ ಕೆಲಸ ಮಾಡ್ತಾರೋ ಅವನ್ನ ನೆನಪ ಗಂಡಿಸಿ, ಅಷ್ಟು ಬಿಟ್ಟರೆ ಬೇರೆ ಥರ ಎಲ್ಲ ಹೋಗಬೇಡಿ. ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ID ಕ್ರಿಯೇಟ್ ಮಾಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ಇರಬೇಕು. ಇನ್ನೊಬ್ರು ಗಲ್ಟ್ ಮಾಡೋದು, ಇನ್ನೊಬ್ರು ತಂದೆ ತಾಯಿ ಬಗ್ಗೆ ಮಾತಾಡೋದು, ಇನ್ನೊಬ್ರ ಯೋಗ್ಯತೆ ಬಗ್ಗೆ ಮಾತಾಡೋದು, ಇನ್ನೊಬ್ರಿಗೆ ಇನ್ನೊಂದು ಥರ ಟರ್ನ್ ಮಾಡೋದು, ಅದಕ್ಕೆ ID ಕ್ರಿಯೇಟ್ ಮಾಡ್ಕೊಂಡು ಬರಬೇಡಿ. ಬ್ಯಾನ್ ಮಾಡಿದಾರಲ್ಲಪ್ಪ 16 ಮಕ್ಕಳು ಬರಬಾರ್ದು ಅಂತ. 16 ಅಲ್ಲ, ಫಸ್ಟ್ ಆಫ್ ಆಲ್ ಈ ತಲೆಯಲ್ಲಿ ಮೆಚೂರಿಟಿ ಇರೋರು ಮಾತ್ರ ID ಕ್ರಿಯೇಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಯಾರಾದರೂ ಮುಖದಲ್ಲಿ ನಗು ತರಿಸಿ, ಒಳ್ಳೆ ಕೆಲಸ ಮಾಡಿ ಆಯಿತಾ. ಟ್ರೋಲರ್ಸ್ಗೂ ಅದೇ ಹೇಳ್ತಾ ಇದ್ದೀನಿ, ನೀವು ಟ್ರೋಲ್ ಮಾಡ್ತೀರಾ, ಒಳ್ಳೆ ರೀತಿ ಟ್ರೋಲ್ ಮಾಡ್ಕೊಂಡು ಒಳ್ಳೆ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ನಿನ್ನ ನೋಡಿ ನಗಬೇಕು. ಆ ಥರ ಯಾರಾದ್ರು ಕೆಟ್ಟ ಕೆಲಸ ಮಾಡ್ತಾರೋ ಅವನ್ನ ನೆನಪ ಗಂಡಿಸಿ, ಅಷ್ಟು ಬಿಟ್ಟರೆ ಬೇರೆ ಥರ ಎಲ್ಲ ಹೋಗಬೇಡಿ. ಎಲ್ಲರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ID ಕ್ರಿಯೇಟ್ ಮಾಡ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾತ್ರ ಇರಬೇಕು. ಇನ್ನೊಬ್ರು ಗಲ್ಟ್ ಮಾಡೋದು, ಇನ್ನೊಬ್ರು ತಂದೆ ತಾಯಿ ಬಗ್ಗೆ ಮಾತಾಡೋದು, ಇನ್ನೊಬ್ರ ಯೋಗ್ಯತೆ ಬಗ್ಗೆ ಮಾತಾಡೋದು, ಇನ್ನೊಬ್ರಿಗೆ ಇನ್ನೊಂದು ಥರ ಟರ್ನ್ ಮಾಡೋದು, ಅದಕ್ಕೆ ID ಕ್ರಿಯೇಟ್ ಮಾಡ್ಕೊಂಡು ಬರಬೇಡಿ. ಬ್ಯಾನ್ ಮಾಡಿದಾರಲ್ಲಪ್ಪ 16 ಮಕ್ಕಳು ಬರಬಾರ್ದು ಅಂತ. 16 ಅಲ್ಲ, ಫಸ್ಟ್ ಆಫ್ ಆಲ್ ಈ ತಲೆಯಲ್ಲಿ ಮೆಚೂರಿಟಿ ಇರೋರು ಮಾತ್ರ ಈ ID ಗಳು ಎಲ್ಲ ಕ್ರಿಯೇಟ್